ನಾಗೇಂದ್ರ ರಾಜೀನಾಮೆಯಿಂದ ನಮಗೆ ಸಮಾಧಾನ ಇಲ್ಲ. ನನ್ನ ಪತಿ ಸಾವು ರಾಜಕೀಯ ಪಕ್ಷಕ್ಕೆ ಲಾಭ ಆಗಿದೆ. ಶಿವಮೊಗ್ಗದಲ್ಲಿ ಮೃತ ಚಂದ್ರಶೇಖರನ್ ಪತ್ನಿ ಕವಿತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯಾಗಿದ್ರು ಚಂದ್ರಶೇಖರನ್. ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ರೆ ಬರೀ ಅದು ನಮಗೆ ಸಮಾಧಾನ ತರೋದಿಲ್ಲ. ನನ್ನ ಪತಿಯ ಸಾವು ಏನಿದೆ ರಾಜಕೀಯ ಪಕ್ಷಕ್ಕೆ ಲಾಭ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ಮೃತ ಚಂದ್ರಶೇಖರನ್ ಪತ್ನಿ ಕವಿತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯಾಗಿದ್ದರು ಚಂದ್ರಶೇಖರನ್. ನಾಗೇಂದ್ರ ಮತ್ತೆ ಸಚಿವರಾಗುವ ಮುನ್ನ ಸಮಸ್ಯೆ ಬಗೆಹರಿಯಬೇಕಾಗಿತ್ತು. ನಮಗೆ ಬರಬೇಕಾಗಿದ್ದಂತಹ ಪರಿಹಾರದ ಮೊತ್ತ ಇನ್ನೂ ಕೂಡ ಬಂದಿಲ್ಲ. ಪರಿಹಾರಕ್ಕಾಗಿ ಬೆಂಗಳೂರಿಗೆ ನಾವು ಸಾಕಷ್ಟು ಬಾರಿ ಅಲ್ದಿದ್ದೇವೆ. ನಿಗಮದ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಅಂತ ಆರೋಪವನ್ನ ಹೊರಹಾಕಿದ್ದಾರೆ. ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಈಗ ಚಂದ್ರಶೇಖರನ್ ಪತ್ನಿ ಅಂದರೆ ಇವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಾಗಿತ್ತು ಆವಾಗ ಇವರು ಆತ್ಮಹತ್ಯೆಗೆ ಶರಣಾಗಿದ್ರು. ಸೊ ಈ ನಾಗೇಂದ್ರ ಏನಿದ್ದಾರೆ ಅವರು ರಾಜೀನಾಮೆಯನ್ನ ಕೊಟ್ಟರೆ ನಮಗೆ ಸಮಾಧಾನ ಆಗಲ್ಲ. ಬಿಕಾಸ್ ಆಲ್ರೆಡಿ ಅವರು ಮೊದಲಿಗೆ ಸಚಿವರಾಗಿದ್ದರು, ಮತ್ತೆ ಸೆಕೆಂಡ್ ಇದರಿಂದ ಮತ್ತು ಕೂಡ ಸಚಿವರಾಗಿದ್ದರು. ಅವರು ಸಚಿವರಾಗುವ ಮುನ್ನವೇ ನಮ್ಮ ಸಮಸ್ಯೆ ಪರಿಹಾರ ಆಗಬೇಕಾಗಿತ್ತು. ನಮಗೆ ಬರಬೇಕಾಗಿದ್ದಂತಹ ಪರಿಹಾರದ ಮೊತ್ತ ಕೂಡ ಇನ್ನೂ ಬಂದಿಲ್ಲ. ಬೆಂಗಳೂರಿಗಾಗಿ ನಾವು ಸಾಕಷ್ಟು ಅಲ್ದಿದ್ದೇವೆ ಬೆಂಗಳೂರಿಗೆ, ಬಟ್ ಇನ್ನೂ ಕೂಡ ನಮಗೆ ಯಾವುದೇ ಪರಿಹಾರ ದೊರಕಿಲ್ಲ. ನಿಗಮದ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಆರೋಪವನ್ನು ಮಾಡಿದ್ದಾರೆ. ಅಂದ್ರೂ ನಮಗೆ ಅದರಿಂದ ಅನುಕೂಲನೂ ಆಗಲಿ ಅನಾನುಕೂಲ ಆಗಲಿ ಎರಡೂ ಆಗಲಿಲ್ಲ ಸರ್. ಅವ್ರು ಮಿನಿಸ್ಟ್ರ್ ಆಗಿದ್ದರೆ ಏನಾದ್ರು ಅನಾನುಕೂಲ ಆಗಿರೋದೇನೋ. ಬಟ್ ಈಗ ಅವರು ರಾಜೀನಾಮೆ ಕೊಟ್ಟ ಮೇಲೂ ನಮ್ಗೆ ಇನ್ನೂ ಏನು ಅನುಕೂಲಗಳು ಆಗಲ್ಲ ಅಂತಲೂ ನಂಬಿಕೆ ಇಲ್ಲ ಸರ್. ನಮಗೆ ಒಟ್ಟು ನಮಗೆ ಏನಂದರೆ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ನಮಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ನಾನು ಫಸ್ಟು ಈ ಥರ ಯಾವುದೇ ಅಧಿಕಾರಿಗಳು ತೀರ್ಕೊಂಡ್ರೆ ಈ ಥರ ನಮ್ಮನ್ನು ಓಡಾಡಿಸ್ದಂಗೆ ಬೇರೆಯವ್ರಿಗೆ ಯಾರಿಗೂ ಸತಾಯಿಸ್ಬೇಡಿ ದಯವಿಟ್ಟು ಅದನ್ನು ಕೇಳ್ಕೊತಿದ್ದೀನಿ ಸರ್. ನಾನು ತುಂಬ ಓಡಾಡಿದ್ದೀವಿ ಸರ್ ನಾವು ಆಫೀಸ್ಗಳಿಗೆ. ಅದು ಹೆಡ್ ಆಫೀಸಿಗಂತೂ ವಾಲ್ಮೀಕಿ ಹೆಡ್ ಆಫೀಸಿಗಂತೂ ಅದು ಎಷ್ಟು ಸರಿ ಹೋಗಿದ್ದೀನಿ ಅಂದರೆ ಸುಮಾರು ಸರಿ, ತಿಂಗಳಿಗೆ 2 ಸರಿನೂ ಹೋಗಿದ್ದೀನಿ ಸರ್ ನಾನು. ಆದರೂ ನಮ್ಗೆ ಯಾವ ಕೆಲಸಗಳು ಅಲ್ಲಿಂದ ಆಗಿಲ್ಲ ಸರ್. ನಿಮ್ಮ ಮನೆಯವರ ಒಂದು ಆತ್ಮಹತ್ಯೆ ವಿಚಾರ ನಿಮ್ಮ ಕುಟುಂಬಕ್ಕಿಂತ ಹೆಚ್ಚಾಗಿ ರಾಜಕೀಯಕ್ಕೆ ಒಂದು ಚರ್ಚೆಗೆ, ರಾಜಕೀಯ ಹೋರಾಟಗಳಿಗೆ ಅವಕಾಶ ಆಗೋಯ್ತು ಬಿಟ್ಟರೆ ನಿಮಗೆ ಸ್ಥಿತಿ ಏನಂತ ಸರ್? ಅದೇ ಸರ್, ಅವರು ರಾಜಕೀಯ ಲಾಭ ಆಗಿದೆ ಬಿಟ್ಟರೆ, ಎರಡೂ ಪಕ್ಷಗಳಿಗೆ ರಾಜಕೀಯ ಲಾಭ ಆಗಿದೆ ಬಿಟ್ಟರೆ ನಮ್ಗೆ ಯಾವುದೇ ರೀತಿ ಅನುಕೂಲಗಳಾಗಿಲ್ಲ ಸರ್. ನಮಗೆ ನಾವು ಇವತ್ತಿನವರೆಗೂ ನಾವು ತುಂಬ ಒದ್ದಾಡ್ತಾ ಇದ್ದೀವಿ ಸರ್. ಪ್ರತಿ ಸರಿ ಆಫೀಸ್ಗಳಿಗೆ ಹೋಗಿ ಬರಬೇಕಾದ್ರೂ ನಮಗೆ ಪ್ರತಿ ಸರಿ ಒದ್ದಾಡೋ ಪರಿಸ್ಥಿತಿ ಆಗಿದೆ. ಒಂದೊಂದು ಆಫೀಸ್ಗಳಿಗೂ ಡಾಕ್ಯುಮೆಂಟ್ ಎಲ್ಲ ಸೆಟ್ ಮಾಡಿ ತೊಗೊಂಡೋದ್ರೂ ಇದಿಲ್ಲ ಅದಿಲ್ಲ, ವಾಪಸ್ ಹೋಗಿ ಮೇಡಮ್ ಇನ್ನು 15 ದಿವಸ ಕಾಯಿರಿ, ನಾವು ಹಾಕ್ಕೊಡ್ತೀವಿ ಮಾಡ್ತೀವಿ. ಅಮ್ಮ ಯಾಕೆ ಬಂದಿದೆ ಅಂತ ಕೇಳೋ ಪರಿಸ್ಥಿತಿ ಆಗಿದೆ ಸರ್. ನಮಗೆ ತಲೆನೋವು ಅಮ್ಮ ಬಂದ್ರೇ ತಲೆನೋವು ಅನ್ನೋ ರೀತಿ ಮಾತಾಡ್ತಾರೆ ಸರ್. ನಾನು ಬೇರೆ ಏನದಕ್ಕೂ ಹೋಗ್ತಾ ಇಲ್ಲ ಸರ್. ನಮ್ಮ ಮನೆಯವ್ರ ದುಡ್ಡನ್ನು ನಾನು ಕೇಳೋಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ಕೇಳೋದಕ್ಕೇ ಆಫೀಸ್ಗಳಲ್ಲಿ ಆ ಥರ ಮಾತಾಡ್ತಾರೆ ಸರ್ ನಮ್ಮನ್ನು. ಇಲ್ಲ ಸರ್, ಆಗಲಿಲ್ಲ. ಅವ್ರ ಸಾವು ರಾಜಕೀಯಕ್ಕೆ ಇದಾಯಿತು ಬಿಟ್ಟರೆ ನಮಗೇನೂ ಅನುಕೂಲ ಆಗಿಲ್ಲ ಸರ್ ಇದರಿಂದ. ಅದೇ ಹೇಳ್ತೀನಲ್ಲ ಸರ್, ಸಮಾಧಾನ ತಂದ್ರೂ ನಮಗೆ ಅದರಿಂದ ಅನುಕೂಲನೂ ಆಗಲಿ ಅನಾನುಕೂಲ ಆಗಲಿ ಎರಡೂ ಆಗಲಿಲ್ಲ ಸರ್. ಅವ್ರು ಮಿನಿಸ್ಟ್ರ್ ಆಗಿದ್ದರೆ ಏನಾದ್ರು ಅನಾನುಕೂಲ ಆಗಿರೋದೇನೋ. ಬಟ್ ಈಗ ಅವರು ರಾಜೀನಾಮೆ ಕೊಟ್ಟ ಮೇಲೂ ನಮ್ಗೆ ಇನ್ನೂ ಏನು ಅನುಕೂಲಗಳು ಆಗಲ್ಲ ಅಂತಲೂ ನಂಬಿಕೆ ಇಲ್ಲ ಸರ್. ನಮಗೆ ಒಟ್ಟು ನಮಗೆ ಏನಂದರೆ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ನಮಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ನಾನು ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟರೆ ನಮಗೆ ಅದು ಸಮಾಧಾನ ಆಗಲ್ಲ ಅಂತ ಇದೀಗ ಚಂದ್ರಶೇಖರನ್ ಅವರ ಪತ್ನಿ ಕವಿತಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಕಾಸ್ ಇವರು ಸಚಿವರಾದಾಗ ಈ ಹಗರಣ ಆಗಿತ್ತು. ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಬಟ್ ಸಚಿವ ಸ್ಥಾನದಿಂದ ಅವರು ಕೆಳಗಿಳಿದು ಮತ್ತೆ ಸಚಿವ ಸಂಪುಟ ವಿಸ್ತರಣೆಯಾದಾಗ ಅವರು ಮತ್ತೆ ಸಚಿವ ಸ್ಥಾನಕ್ಕೆ ಏರಿದ್ರು. ಬಟ್ ಸಚಿವ ಸ್ಥಾನಕ್ಕೆ ಅವರು ಏರಿದ್ರೂ ಕೂಡ ಯಾವುದೇ ಪರಿಹಾರವೂ ನಮಗೆ ಸಿಕ್ಕಿಲ್ಲ ಅಂತ ಆರೋಪವನ್ನು ಮಾಡ್ತಿದ್ದಾರೆ. ಬಹಳಷ್ಟು ನಾವು ನಿಗಮ ಮಂಡಳಿಗೆ ಅಲ್ದಾಡಿದ್ದೇವೆ, ನಮ್ಮಂಗೆ ಯಾರಿಗೂ ಕೂಡ ಅಲ್ದಾಡಿಸ್ಬೇಡಿ ಅಂತ ಅವರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ.